ರಿಚಿ ಸಿನಿಮಾದ ನಟಿ ರಮೋಲಾ ಅವರು ಆ ಸಿನಿಮಾದ ನಿರ್ದೇಶಕ ಮತ್ತು ನಟ ಹೇಮಂತ್ ಮೇಲೆ ಲೈಂಗಿಕ ಕಿರುಕುಳ ಆರೋಪವನ್ನು ಮಾಡಿದರು. ಹಾಗಾಗಿ ಹೇಮಂತ್ ರಿಚಿ ಅವರು ಜೈಲಿಗೆ ಹೋಗಬೇಕಾಗಿ ಬಂತು. ಈಗ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಹೇಮಂತ್ ರಿಚಿ ಅವರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಹೇಮಂತ್, ನೀವು ನಮಸ್ತೆ. ನೀವು ಏನು ರಮೋಲಾ ಅವರು ಮಾಡಿದಂಥ ಆರೋಪದ ಮೇಲೆ ಜೈಲಿಗೆ ಹೋಗಬೇಕಾಗಿ ಬಂತು, ಯಾಕೆ ಇದೆಲ್ಲ ಆಯಿತು ಅಂತೇಳಿ? ಸರ್, ನಾನೊಂದು ಸತ್ಯ ಏನಂದರೆ ನಾನೇನು ಆ ಥರ ಮಾಡಿಲ್ಲ ಸರ್. ನಾನು ಆ ಥರ ಅದು ವೀಡಿಯೋ ಮಾಡಿಲ್ಲ. 2023 ಬಾಂಬೆ ವೀಡಿಯೋ ಮಾಡಿದ್ನಲ್ಲ ಸರ್, ಗಾಡ್ ಪ್ರಾಮಿಸ್ ಸರ್, ಮದರ್ ಪ್ರಾಮಿಸ್ ಕೂಡ ಕೇಳ್ತಾನೆ. ಆ ಥರ ಅದು ವೀಡಿಯೋ ಮಾಡಿಲ್ಲ. ಅವ್ರು ಹೇಳಿದ್ರು 2023 ಅಂತ. ಅವರೇ ಪಬ್ಬಿಗೆ ಬಂದಿದ್ದರು. ಅವರೇ ಆಮೇಲೆ ಅವ್ರ ರೂಮ್, ನನ್ನ ಬೇಕಾದ್ರೆ ನಾವು ಹೋಟೆಲ್ ಅಂತ ರೂಮ್ ಇದೆ, ಬೇಕಾದ್ರೆ ನನ್ನ ಹೆಸರು ಹೊಡೆದ್ರೆ ಹೇಮಂತ್ ಕುಮಾರ್ ಅಂತ ಹೊಡೆದ್ರೆ ರೂಮ್ ನಂಬರ್ ಹೇಳ್ತಾರೆ, ಅವ್ರ ಹೆಸರು ಹೊಡೆದ್ರೆ ರೂಮ್ ನಂಬರ್ ಬರುತ್ತೆ. ಸ್ಟಾರ್ ಹೋಟ್ಲು ಸರ್, ಅಲ್ಲಿ ಹೋಗಿದ್ದೆ. ನಾನೇ ಅವ್ರ ರೂಮ್ ಬೇರೆ, ನನ್ನದೇ ಸಪ್ರೇಟ್ ರೂಮ್ ಬೇರೆ. ಅವ್ರು ಪಬ್ಬಿಂದ ಬಂದು ರೂಮಲ್ಲಿ ಹೋದವ್ರು. ಅವ್ರು ಸರ್ ವೀಡಿಯೋ ಮಾಡಿದರೆ ನಿಮ್ಮ ಹತ್ರ ಒಂದು ಜನರಲಾಗಿ ಕೇಳ್ತೀನಿ, ವೀಡಿಯೋ ಮಾಡಿದ್ರೆ ಬಂದಿದ್ದ ತಕ್ಷಣ ಅವತ್ತು ನಂದೇ ತಾನೇ ಮನೆ ಸಹ ಫ್ಲೈಟಲ್ಲಿ ಬಂದರೆ ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡ್ತೀರ, ಅಲ್ಲಿ 2 ವರ್ಷ ಕಾಯ್ತೀರ ನೀವು? ಯಾರೂ ಕಾಯಲ್ಲ ಸರ್. ಸತ್ಯ ಇದ್ದರೆ ಯಾರೂ ಕಾಯಲ್ಲ, ಸುಳ್ಳಿದ್ರೆ ಕಾಯ್ತಾರೆ ಸರ್. ಆಮೇಲೆ ಅವ್ರು ಹೇಳಿದ್ರೆ ಆ ಥರ ಲೈಂಗಿಕ ಕಿರುಕುಳ ಕೊಟ್ಟಿದ್ದೀನಿ. ದಯವಿಟ್ಟು ಸರ್, ಯಾವ್ದಾರು ಒಂದು ಚಾಟ್ ಮಾಡಿದ್ದೀನಿ ಅವ್ರ ಹತ್ರ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನ, ಇಲ್ಲಾಂದರೆ ಅವ್ರಿಗೇನೋ ಫೋನ್ ಮಾಡಿ ಏನಾರು ಆ ಥರ ಮಾಡಿದ್ದೀನ, ಇಲ್ಲಾಂದರೆ ಯಾರೋ ಮೆಸೇಜ್ ಮಾಡಿದ್ದೀನ, ನನ್ನ ಹತ್ರ ವೀಡಿಯೋ ಇದೆ ಹೆಂಗೆ ಮಾಡ್ತೀನಿ, ಯಾವುದೂ ಇಲ್ಲ ಸರ್. ಇದು ಬೇಕಂದ್ರೆ ಯಾರೋ ಷಡ್ಯ ಅಂತ ಮಾಡಿದ್ದಾರೆ. ನಾನು ಒಂದೇ ಹೇಳ್ತೀನಿ ಸರ್, ಯಾವುದು ಮಾಡದೆ ಈ ಥರ ಜೈಲಿಗೆ ಹೋಗ್ಬೇಕಂದ್ರೆ ನಿರ್ಮಾಪಕ ಚಾನ್ಸ್ ಕೊಟ್ಟು ಕೆಲಸ ಕೊಟ್ಟಿದ್ದು, ನಿರ್ಮಾಪಕ ಎಲ್ಲಿಂದ ಸಾಲ ತಂದು ಸಿನಿಮಾ ಮಾಡಿರ್ತಾನೆ, ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿರ್ಮಾಪಕರು ಕಷ್ಟಲ್ಲಿದ್ದರೆ ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಹೆಲ್ಪ್ ಮಾಡ್ತಾರೆ, ನೀವು ಸಿನಿಮಾ ರಿಲೀಸ್ ಮಾಡಿ ಅಂತ. ಅಂಥದ್ರಲ್ಲಿ ಚಾನ್ಸ್ ಕೊಟ್ಟು ರಿಲೀಸ್ ಆಗೋ ಟೈಮ್ ನಾವು ಜೈಲಿಗೆ ಹೋಗಿ ಕೆಟ್ಟ ಹೆಸರು ತೊಗೊಂಡು ನನ್ನ ವೈಫ್ ಸೂಸೈಡ್ ಮಾಡ್ಕೊಂಡು ಹೋಗಿ ನಮ್ಮ ಫ್ಯಾಮಿಲಿಯೆಲ್ಲ ಅಪ್ಸೆಟ್ ಆಗಿ, ಇದ್ರಿಗೆ ಯಾಕೆ ಸರ್ ಇದೆಲ್ಲ ಯಾಕೆ ಬೇಕು? ನಾನು ಅಷ್ಟೇ ಕೇಳೋದು, ನಿರ್ಮಾಪಕರು ಉಳಿದ್ರೆ ಇನ್ನೊಂದು ಸಿನಿಮಾ ಮಾಡ್ತಾರೆ. ಈ ಥರ ಆಗ್ಬಿಟ್ರೆ ಎಲ್ಲ ನೋಡಿದವರು ಕೂಡ ನಿರ್ಮಾಪಕರು ಭಯ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್ ಸರ್, ನಿಮ್ಮ ಹತ್ರ ಒಂದೇ ಕೇಳ್ತೀನಿ. 2023 ಇಲ್ಲಿವರೆಗೂ ಹೇಳಿದ್ರು ಸರ್, ಒಂದೇ ಒಂದು ಸರ್, ನಾನು 23 NN ಸುರೇಶ್ ಸರ್ ಇದ್ದಾಗ ನಾನು ಕಂಪ್ಲೇಂಟ್ ಕೊಟ್ಟಿನಿ, ಶೂಟಿಂಗ್ ಬರಲ್ಲ ಅಂತ ಹೇಳಿದಾಗ ಅವಾಗ ಅವ್ರು ಶೂಟಿಂಗ್ ಕಳಿಸ್ರು. ಅವಾಗಲೂ ಕೊಡ್ಬೋದಿತ್ತಲ್ಲ ಸರ್. ಅವ್ರು ಯಾರೋ ನರೇಶನ್ ಅವ್ರ ಹತ್ರ, ನಮ್ಮ ಲಾಯರ್ ಆಫೀಸರ್ ಬಂದು ಅಲ್ಲೇ ಮಾಡಿರಲ್ಲ, ಅವ್ರು ಚೆಕ್ ಕೊಡ್ತೀನಿ ಅಂತ ಹೇಳಿದ್ರು, ನಾನು ರೆಕಾರ್ಡಿಂಗ್ದಾಗ ಕಳಿಸ್ತೀನಿ. ಅವಾಗ ಅವ್ರ ಹತ್ರನೂ ಒಂದು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಈ ಹಿಂದೆ ಕೂಡ 2023 ಅವ್ರ ತಾಯಿ ಇದೇ ಥರ ಕಂಪ್ಲೇಂಟ್ ಕೊಟ್ಟರು ರಾಜನಗರದಲ್ಲಿ, ಇದೇ ಸೇಮ್ ಇದೇ ಥರ. ಅದಕ್ಕೆ ಪೊಲೀಸವ್ರು ಕರೆದು ಪೆನ್ನು ಪೇಪರಿಂದ ಬರ್ಕೊಂಬರ್ಬೇಡಮ್ಮ ಅಂತ NCR ಮಾಡಿ ಕಳಿಸಿದ್ರು. ಇದೇನಾಯಿತು ಅಂದರೆ, ನಾವು 2 ವರ್ಷ ಅವ್ರು ನಮಗೂ ಅವರು ಸವಾಸ ಎಲ್ಲ ಅಂತಿದ್ದೆ. ನಾವು ಆಗಸ್ಟಲ್ಲಿ ಸಿನಿಮಾ ಬಂದೆ, ಫೋನ್ ಮೇಲೆ ಫೋನ್ ಮಾಡಿದ್ವಿ, ಮಿಸ್ ಇದು ಬ್ಲ್ಯಾಕ್ ಲಿಸ್ಟ್ ಇತ್ತು, ಬೇಡ. ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿ, ನೋಡಿ ಅಧ್ಯಕ್ಷರೇ, ನಾವು ನವಂಬರಿಗೆ ರಿಲೀಸ್ ಮಾಡಬೇಕು ಸಿನಿಮಾ, ದಯವಿಟ್ಟು ಪ್ರಮೋಷನ್ ಬಿಡಿ, ಅದು ಮನಸ್ತಾಪ ಏನೇ ಇರಲಿ, ಸಿನಿಮಾ ಬಂದಾಗ ಎಲ್ಲರೂ ಒಂದಾಗಿರಬೇಕು, ಸಿನಿಮಾ ಸಪೋರ್ಟ್ ಮಾಡಿದ್ರೆ, ಯಾಕಂದ್ರೆ ನಾವು ಎಲ್ಲ ಬಂದರೆ ಸಿನಿಮಾಗೋಸ್ಕರ, ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಫೋನ್ ಮಾಡಿದಾಗ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿದೆ. ಅಧ್ಯಕ್ಷರು ಫೋನ್ ಮಾಡಿದಾಗ ನನ್ನ ಅಗ್ರಿಮೆಂಟ್ ಮುಗ್ದು ಸರ್, ನಂದು ಅವರು ಪ್ರಮೋಷನ್ ಅವಾಗಲೂ ಹೇಳ್ಬೋದಿತ್ತಲ್ಲ ಸರ್, ಅಧ್ಯಕ್ಷರಿಗೆ ಹಿಂಗೆ ಕೊಟ್ಟರು ಅಂತ. ಸರ್, ನಾನು ಏನೇ ಅಂದರು ಕೂಡ ಸರ್, ಚೇಂಬರ್ ಅಂತಿದೆ. ಇವಾಗ ನಾನು ನಂಬಂದಿಲ್ಲ ಸರ್, ಚಿತ್ರರಂಗ ಅಂದರೆ ನಾಳೆ ನೋಡೋದವರೆಲ್ಲ ಕೆಟ್ಟದ್ದು ಬಂದ್ಬಿಡುತ್ತೆ. ಈ ಸಿನಿಮಾದವ್ರು ಹೆಂಗೆ ಸುಮ್ಮನೆ ಹೆಂಗೆ ಅಂತ ಹಂಗೆ ಕೆಟ್ಟದ್ದು ಬರಬಾರ್ದು ಸರ್. ಏನೋ ಇದ್ರಲ್ಲಿ ಕುತ್ಕೊಂಡು ಮಾತಾಡಬೇಕು ಫಸ್ಟು. ಸಿನಿಮಾ ಅಂದರೆ ಫಸ್ಟೇ ಎಲ್ಲರಿಗೂ ಇದಿರಿ ಸರ್, ನೆಗೆಟಿವ್ ಜಲ್ದಿ ಅಟ್ರಾಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಸತ್ಯ ಯಾರಿಗೂ ಗೊತ್ತಿರಲ್ಲ. ಓಕೆ, ಈಗ 2023 ನೀವು ಶೂಟಿಂಗ್ ಹೋದಾಗ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಮುಂಬೈಲಿ ವಿಡಿಯೋ ಆಗಿದೆ ಅಂತ ಹೇಳಿ ಹೇಳಿದ್ರು. ಆನಂತರ 2 ವರ್ಷ ಗ್ಯಾಪ್ ತೊಗೊಂಡು ಈಗ ಬಂದು ಹೇಳ್ತಾರೆ. ಈಗ ಬಂದು ಹೇಳೋದಕ್ಕೆ ಕಾರಣ ಏನು ಅಂದರೆ, ನೀವು ಸಿನಿಮಾ ಪ್ರಮೋಷನಿಗೆ ಕರೆದಿರೋದಕ್ಕೆ ಅವ್ರು ಹಿಂಗೆ ಹೇಳ್ತಿದ್ದಾರಾ ಅಥವಾ ಏನಕ್ಕೆ ಅಂತ ಹೇಳಿ? ಪ್ರಮೋಷನ್ ಕರೆದೆ, ಅದೆಲ್ಲ ಕಡೆ ಸ್ವಲ್ಪ ಅದು ಮೀಡಿಯಾದೆಲ್ಲ ಪ್ರಸಾರ ಆಯಿತು. ಯಾರು ಒಬ್ಬೊಬ್ಬರು ಏನಾದರೂ ಅವ್ರವ್ರ ಅಭಿಪ್ರಾಯ ಹಂಚ್ಕೋತಾರೆ, ಅದು ನಾವೇನು ಮಾಡೋಕ್ಕಲ್ಲ ಸರ್. ಅದಾದಮೇಲೆ ಅವ್ರ ತಾಯಿ ಬೈದಿದ್ದು ನಾನೊಂದು ಸ್ವಲ್ಪ ಯಾವುದೋ ಚಾನಲಲ್ಲಿ ಕೊಟ್ಟೆ, ಸ್ವಲ್ಪ ಅದು ಪ್ರಸಾರ ಆಯಿತು. ಅಕ್ಕ ಕೆಟ್ಟದಾಗಿ ಬೈದಿದ್ರು, ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಹಿಂಗೆ ಮಾತಾಡ್ಬಾರ್ದು ಸರ್. ನಾನು ದಯವಿಟ್ಟು ಹೇಳ್ತೀನಿ ಅವ್ರಿಗೂ ತಾಯಿಗೂ, ಇನ್ನೂ ಒಂದು ಹೆಣ್ಣಾಗಿ ಹುಟ್ಟಿದ್ರೆ ಇನ್ನೊಂದು ಹೆಣ್ಣು ಬಗ್ಗೆ ಹಿಂಗೆ ಮಾತಾಡಬೇಡಿ, ಯಾರಿಗೂ ಕೂಡ ಹಂಗೆ ಮಾತಾಡಬೇಡಿ, ಯಾರಿಗೂ ಕೂಡ ನೋವು ಕೊಡಬೇಡಿ, ಆದಷ್ಟು ಒಳ್ಳೇದು ಮಾಡೋಣ, ಆದಷ್ಟು ಒಳ್ಳೇದು ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಅದು ಬಿಟ್ಟು ಯಾರೂ ಕೆಟ್ಟದ್ದು ಮಾಡಬೇಡಿ. ಹಂಗಾದಮೇಲೆ ಅದು ಪ್ರಸಾರ ಆಯ್ತು ಸರ್. ಅದಾದಮೇಲೆ ನಾನು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ತೋರಿಸ್ತೀನಿ, NCR ಮಾಡಿಸ್ತೇವೆ ಅವ್ರ ತಾಯಿ ಮೇಲೆ. ಹಿಂಗೆ ನನಗೆ ನೋಡಿ ಈ ಥರ ಅಂತ ನನಗೆ ಅವಾಚ್ಯ ಬಂದು ಬೈತಿದ್ದಾರೆ, ನನಗೆ ಜೀವ ಬೆದರಿಕೆ, ದಯವಿಟ್ಟು ಒಂದು ಅವ್ರನ್ನ ಕರೆಸಿ ಅಂತ ಪೊಲೀಸರು ಎಲ್ಲ ಮಾತಾಡ್ತಿದ್ರು. ಅದಾದಮೇಲೆ ನನಗೆ ಅಕ್ಟೋಬರಲ್ಲಿ 3ನೇ ತಾರೀಕು ನನಗೆ ಹಿಂಗೆ ಕಂಪ್ಲೇಂಟ್ ಕೊಟ್ಟು ನೈಟ್ 9 ಗಂಟೆ ಕೊಟ್ಟಿದ್ರು, 1 ಗಂಟೆ 2 ಗಂಟೆ ಅರೆಸ್ಟ್ ಆಗಿದ್ದೀನಿ. ಓಕೆ, ನಿಮ್ಮ ಪ್ರಕಾರ ಅವರು ತಾಯಿಯವ್ರ ಜೊತೆಗೆ ನಿಮ್ಮ ಜೊತೆ ಕಾಂಬಿನೇಷನ್ ಆಗಿದೆ, ಏನು ಗಲಾಟೆ ಆಗಿತ್ತು, ಅವ್ರು ಕೆಟ್ಟದಾಗಿ ಬೈದರು, ಅದಕ್ಕೆ ನೀವು ಅವ್ರ ತಾಯಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ, ಹಾಗಾಗಿ ನಿಮ್ಮ ಮೇಲೆ ರಮೋಲಾ ಅವರು ಈ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳ್ತಾರೆ. ಹೇಗೆ ಆರೋಪ ಮಾಡಿದ್ರು, ಲೈಂಗಿಕ ಆರೋಪ ಮಾಡಿದ್ದು ಅಂತ ಹೇಳ್ತಾರೆ? ನನಗೆ ಗೊತ್ತಿಲ್ಲ ಸರ್, ಅವ್ರು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ, ಅವ್ರ ಜೊತೆ ಯಾರು ಸಪೋರ್ಟ್ ಇದ್ದಾರೆ, ನನಗಂದು ದೇವರೇ ಗೊತ್ತಿಲ್ಲ ಅದರ ಐಡಿಯಾ ಇಲ್ಲ. ಬಟ್ ಆ ಥರ ಒಬ್ರಿಗೆ ಮಾಡಂಗಿದ್ರೆ ಅವಾಗಲೇ ಮಾಡ್ಬೋದಿತ್ತಲ್ಲ ಸರ್. ನಾನು ನಿಮ್ಮ ಜನರಲ್ ಕ್ವಶನ್ಸ್, ಇವಾಗ ತಪ್ಪಾದ್ರೆ ಇವಾಗ ಕೊಡ್ಬೇಕು ಸರ್. ನೀವು ಒಂದು ವಾರದಲ್ಲಿ 15 ಸಲ ಕೊಟ್ಬಿಡ್ತೀರಾ, ಆಯಿತು ಸರ್. ನೀವು ಅಷ್ಟೊಂದೆಲ್ಲ ಅವ್ರು ಹೇಳಿದ್ರೆ ಒಂದೇ ಒಂದು ಕೇಳ್ಬೋದಲ್ಲ ಸರ್. ನೀವು ಯಾರು ಒಂದು ಮೆಸೇಜ್ ಮಾಡಿದಾರ, ನಮ್ಮ ಒಂದೇನು ಈ ಥರ ಹಂಗೆ ಕಿರುಕುಳ ಕೊಟ್ಟಿದ್ದು ಮೆಸೇಜ್ ಇರುತ್ತೆ ಸರ್, ಒಂದೇನೇ ಇರುತ್ತೆ, ಏನೂ ಇಲ್ಲ ಅಂದರೆ ಸರ್. ಶೂಟಿಂಗೆಲ್ಲ ಚೆನ್ನಾಗೇ ಇದ್ರಲ್ಲ ಸರ್, ಶೂಟಿಂಗೆಲ್ಲ ಬಂದ್ರಲ್ಲ ಸರ್. ಅದಾದಮೇಲೆ 23 ಆಗಸ್ಟ್ ಆದಮೇಲೆ 2 ತಿಂಗಳ ಆಮೇಲೆ ನವಂಬರ್ ಶೂಟಿಂಗ್ ಮಾಡೋದ್ರಲ್ಲ 2 ದಿವಸ. ರಾಜ್ ನ್ಯೂಸಲ್ಲೇ ಶೂಟಿಂಗ್ ಮಾಡೋದ್ರಲ್ಲ, ಅವಾಗ ರಾಜ್ ನ್ಯೂಸಲ್ಲಿ ಚಾನಲಲ್ಲಿ ಹೇಳ್ಬೋದಿತ್ತಲ್ಲ. ಸತ್ಯ ಅಲ್ಲ ಸರ್ ನಾನು ಕೇಳ್ತಿರೋದು. ಹಂಗಿದ್ದವರು ಯಾವಾಗ ಹೇಳ್ಬೋದಿತ್ತಲ್ಲ. ಇವಾಗ ನಾನು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಬ್ಯಾಡ್ ಪಬ್ಲಿಸಿಟಿ ಬಿಡಲಿ, ನನ್ನ ಸಿನಿಮಾಕ್ಕೆ ನೆಗೆಟಿವ್ ಆಗಲಿ ಅಂತ ಯಾರು ಹಿಂಗೆ ಹೇಳ್ಕೊಟ್ಟಿರ್ತಾರೆ.
ಅದೇನಾಗಲ್ಲ ಸರ್, ಸಿನಿಮಾ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಸಿನಿಮಾ ಓಕೆ ಸರ್, ಬಟ್ ಒಬ್ಬ ನಿರ್ಮಾಪಕನ ಮೇಲೆ ಅಥವಾ ಒಬ್ಬ ನಟನ ಮೇಲೆ, ಕೋ ಸ್ಟಾರ್ ಮೇಲೆ ಈ ಥರದ ಗಂಭೀರ ಆರೋಪ ಮಾಡ್ತಾರೆ ಅಂತಂದರೆ ಏನೋ ಒಂದು ಇರಬಹುದೇನೋ ಅಂತ ಒಂದು ಎಲ್ರಿಗೂ ಜನರಿಗೆ ಅಂತ ಅನಿಸುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಕೆ ನಿಮ್ಮ ಮೇಲೆ ಯಾಕೆ ಇಂಥ ದೊಡ್ಡ ಅಲಿಗೇಷನ್ ಮಾಡುವಂಥದ್ದು? ಹೇಳಿದ್ನಲ್ಲ ಸರ್, ನಾನು 2023 ಅವರು PG ಮಾಡ್ತಿದ್ರು ಸರ್, ನನ್ನ PG ಪಾರ್ಟ್ನರ್ ಕರೆದ್ರು, ನಾನು ಹೋಗಲಿಲ್ಲ. ಅವಾಗ ಏನಾಯಿತು, ಅವರು ಲೈಸೆನ್ಸ್ ಅದೇನು ಗೊತ್ತಿಲ್ಲ, BBMP ಯಾರೋ ರೈಟ್ ಮಾಡಿದ್ರು, ಅದು ನಾನು ಮಾಡಿಸ್ತೆ ಅಂತ ಅದು ಅವ್ರ ಮೇಲೆ ಆ ತಲೆಯಲ್ಲಿದೆ ಜಿದ್ದು. ನನಗೂ ಸರ್ BBMP ಅವ್ರಿಗೆ ಏನು ಸರ್ ಸಂಬಂಧ? ಇವಾಗ ಅವ್ರು ಏನೋ ಲೈಸೆನ್ಸ್ ಇರೋದಿಲ್ಲ ಅಂದರೆ ಅವರು ಏನೋ ರಿನ್ಯೂವಲ್ ಮಾಡಿಸ್ಕೊಂಡು ಅವ್ರು ಹೋಗ್ತಾರೆ, ಅವ್ರ ಕೆಲಸ ಡ್ಯೂಟಿ ಮಾಡ್ತಾರೆ. ನಾವು ಹೆಂಗೆ ಮಾಡೋಕ್ಕಾವ ಸರ್? ನಾನೊಬ್ಬ BBMP ಆಫೀಸರ, ಕರೆಕ್ಟ್ ಅಲ್ಲ ಸರ್? ಆ ಜಿದ್ದು ಅವ್ರು ಇಟ್ಕೊಂಡಿದ್ದಾರೆ, ಅದು ಏನೇನು ಇಟ್ಕೊಂಡಿರೋ ಗೊತ್ತಿಲ್ಲ. ಇಲ್ಲಿ ಆಮೇಲೆ ಇನ್ನೊಂದು ಅವ್ರ ಅತ್ತೆ ಯಾರೋ ಮಾತಾಡಿದ್ರು ನನ್ನ ಹತ್ರ, ಆವಾಗಿಂದ ಅವ್ರನ್ನ ತಾಯಿ ಹೇಳಿದಾಗ ನನಗೆ ನರೇಶ್ ಅವರೆಲ್ಲ ಗೊತ್ತಾಯ್ತು ಅಂತ ಹೇಳಿದೆ. ಅದೇನೋ ಅವ್ರ ತಲೆಯಲ್ಲಿದೆಯಾ ಅಂತ ನನಗೇನು ಅನ್ನಿಸ್ತಿದೆ. ಅವ್ರ ಅತ್ತೆ ಮಾತಾಡಿದ್ದು ಕೇಳಿಸ್ಕೊಂಬಿಟ್ರೆ ನನಗೆ ಬೇಡ ಸವಸ ಅಂದ್ಬಿಟ್ಟಿದೆ. ಈ ನರೇಶ್ ಯಾರು ಸರ್ ಆ್ಯಕ್ಚುಲಿಗೆ? ನರೇಶ್ಗೂ ನಿಮಗೂ ಮತ್ತು ಅವ್ರ ಫ್ಯಾಮಿಲಿಗೂ ಏನು ಲಿಂಕ್? ನರೇಶ್ ಅವರು ಹೇಳೋ ಪ್ರಕಾರ ಮಾವ ಅಂತಾರೆ, ಇವ್ರ ಅತ್ತೆ ಹೇಳೋ ಪ್ರಕಾರ ನೋಡಿದ್ರೆ ಒಂದು ನಿಮಿಷ ಕೇಳಿಸ್ಬೋದು ಸರ್? ಅದು ಪರವಾಗಿಲ್ಲ, ಹೇಳಿ. ನನಗೆ ಗೊತ್ತಿಲ್ಲ, ಅವ್ರ ಅತ್ತೆ ಹೇಳೋ ಪ್ರಕಾರ ಬೇರೆ ಥರ ಇದೆ. ಒಂದು 2 ನಿಮಿಷ ಕೇಳಿಸ್ತೀನಿ. ನಿಮ್ಗೆ ಗೊತ್ತಿರೋದು ನಮ್ಗೆ ಗೊತ್ತಿರಪ್ಪ ಸರ್, ಅವ್ರದ್ದು ಸಪ್ರೇಟ್ ನನಗೆ ಗೊತ್ತಿಲ್ಲ. ನರೇಶ್ ಅನ್ನೋನು ಇವ್ರ ಜೊತೆ ಇರ್ತಾರೆ ಯಾವಾಗಲೂ. ಅರೆ ಒಂದೊಂದು ಸತ್ಯ ಸರ್, ನಾನು ಅವ್ರ ಅತ್ತೆ ಹೇಳಿದ ಬೇಕಾದ್ರೆ ನಿಮಗೆ ರೆಕಾರ್ಡಿಂಗ್ ಕಳಿಸ್ತೀನಿ, ದಯವಿಟ್ಟು ಪ್ರಸಾರ ಮಾಡಿ, ಗೊತ್ತಾಗುತ್ತೆ ಜನಕ್ಕೆ ಯಾರು ಏನು ಎತ್ತ ಅಂತ ಗೊತ್ತಾಗುತ್ತೆ. ಯಾಕಂದರೆ ನ್ಯಾಯ ಸಿಗಲಿ ಸರ್, ನಮ್ಮಂಥವ್ರಿಗೆ ಪ್ರೊಡ್ಯೂಸರ್ ಕೂಡ ನ್ಯಾಯ ಬಾರ್ದು. ಅವ್ರ ಅತ್ತೆ ಫುಲ್ ಡೀಟೇಲ್ಸ್ ಹೇಳಿದ್ದಾರೆ ಅವ್ರ ಕಥೆನ. ಓಕೆ ಸರ್, ಕೊನೆಗೆ ನೀವು ಜೈಲಿಗೆ ಹೋಗ್ಬೇಕಾ ಬಂತು ಇಂಥ ದೊಡ್ಡ ಅಲಿಗೇಷನ್ ಮಾಡಿಕೊಂಡು? ಅಲ್ಲಿ ಹೇಗೆ ಇತ್ತು ಸರ್? ಹೇಗಿದ್ರಿ ನೀವು ಸರ್? ಜೈಲಿ ಅಂದರೆ ಅದು ಒಂಥರ ನರ್ಕ ಸರ್. ಇಮ್ಮಿಡಿಯೇಟಾಗಿ ಹೋಗ್ತಿದ್ದಂಗೆ ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟು ಸರ್. ಅಲ್ಲಿ ಒಂದು 40 to 50 ಮೆಂಬರ್ಸ್ ಮಲಗಿರ್ತಾರೆ, ಒಬ್ಬೊಬ್ಬರು ಒಂಥರ ವಿಚಿತ್ರಕ್ಕಾಗಿರ್ತಾರೆ ಸರ್. ಒಬ್ಬೊಬ್ಬರು ಮೈಂಡ್ ಸೆಟ್ ಒಬ್ಬೊಬ್ಬರು ಇರ್ತಾರೆ, ಒಬ್ಬರು ಮರ್ಡರ್ ಮಾಡಿರ್ತಾರೆ, ಒಬ್ಬರು ನಾವೇನೂ ಮಾಡಿದೆ ಕೂತ್ಕೊಂಬಿಟ್ಟಾಗ ಒಂದು 2 ನಿಮಿಷ ಶಾಕ್ ಆಗ್ಬಿಡೋ ಸರ್. ಇದಕ್ಕಿದಂಗೆ ನಿದ್ದೆ ಬರಲ್ಲ, ಸೊಳ್ಳೆ ಕಾಟ, ಫುಲ್ಲು ಚಳಿ ಅಂದರೆ ಚಳಿ. ಅದು ಏನು ಮಾಡಿದೆ ನಾವು ಇದ್ದಕ್ಕಿದಂಗೆ ಹಿಂಗೆ ಇದ್ಬಿಟ್ಟು ಹೋಗಿ ಕೂತ್ಕೊಂಡ್ಬಿಟ್ರೆ ಆಗಲ್ಲ ಸರ್, ಅದು ದೊಡ್ಡ ನರ್ಕ ಸರ್. ನಾನು ಹೇಳ್ತೀನಿ, ಜೈಲು ಅಂದರೆ ನಾನು ಇವತ್ತು ಹೇಳ್ತೀನಿ ಯಾರಿಗಾರಿಗೆ ಸುಮ್ಮನೆ ಯಾರ್ಯಾರು ಕಂಪ್ಲೇಂಟ್ ಕೊಡಬೇಡಿ, ಯಾರು ಸುಮ್ಮನೆ ಯಾರು ತಪ್ಪಿದ್ರೆ ಇದು ಮಾಡಲಿ, ಸುಳ್ಳಿದ್ರೆ ದಯವಿಟ್ಟು ಹಂಗೆ ಹೋಗಿ ಆಗ್ಬಾರ್ದು ಸರ್, ಅದೊಂದೇ ಹೇಳ್ತೀನಿ ಸರ್. ಅಲ್ಲಿ ನೀವು ದರ್ಶನ್ ಅವರು ಕೂಡ ನೋಡಿದ್ರಿ ಅಂದರೆ ಪರಪ್ಪನಗ್ರಹದಲ್ಲಿ ಅಂತ ಹೇಳ್ತಾ ಇದ್ರಿ, ಅಲ್ಲಿ ಅವರ ಪರಿಸ್ಥಿತಿ ಹೆಂಗಿತ್ತು ಸರ್? ಸರ್ ಅವರು ಕ್ವಾರಂಟೈನ್ ನಂಬರ್ 1ಅಲ್ಲಿದ್ದರು, ನಾನು ಕ್ವಾರಂಟೈನ್ ನಂಬರ್ 3 ಸೆಕೆಂಡಲ್ಲಿ ಬಂದು ಹಾಸ್ಪಿಟಲ್ ಇದೆ. ಅಲ್ಲಿ ಹೆಂಗಿದೆ ಅಂದರೆ ಸರ್, ಅವ್ರಿಗೂ ಫುಲ್ ನರಕ ಸರ್. ದೇವ್ರನೆಗೂ ಸರ್ ಒಬ್ಬರೇ ರೂಮಲ್ಲಿ ಇರಬೇಕು ಸರ್. ಮೀನ್ಸ್ ಈಚೆ ಬಂದರೆ ಇವರು ಕೈದಿಗಳು ಡಿಬಾಸ್ ಅಂತ ಪಾಪ ಅವ್ರು ಈಚೆನೂ ಬರಲ್ಲ. ಇನ್ ಕೇಸ್ ಅವ್ರು ಹೆಂಗಿದೆ ಪರಿಸ್ಥಿತಿನ ಸರ್, ಅವ್ರು ತುಂಬ ಬೆನ್ನೋವಿದೆ ಸರ್. ನಾನು ನೋಡಿದ್ದೀನಿ, ತುಂಬ ಬೆನ್ನೋವು. ಈಚೆ ಬರ್ಬೇಕಾದ್ರೆ ಕೂಡ ಬೆನ್ನೋವು ಬರ್ತಾರೆ. ಬೆಳಿಗ್ಗೆ 7 ಪೊಲೀಸರು ಟಿಫನ್ ಕೊಡ್ತಾರೆ, ಏನು ಜೈಲು ಊಟ ಬರುತ್ತೆ ಅಷ್ಟೇ. 11 ಊಟ, ತಿರ್ಗಿ 5 ಊಟ. ಪೊಲೀಸವರು ಇಬ್ಬರು ಅಲ್ಲೇ ಇದ್ದಾರೆ, 24 ಗಂಟೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿರ್ತಾರೆ, ಬಾಡಿ ಕ್ಯಾಮ್ರಾ. ಅವರೆಲ್ಲೇ ಕೂಡ ಇನ್ ಕೇಸ್ ಒಂದು ಫೋನ್ ಅವಕಾಶ ಇದೆ ಮಾತಾಡೋಕ್ಕೆ ಅಂತ ಅಲ್ಲಿ ಬಂದಾಗ ಅವ್ರು ಹಿಂಗೆ ಬೆನ್ನು ಹೋಗ್ಕೊಂಡೇ ಬರ್ತಾರೆ. ಆವಾಗ ಫುಲ್ ರೆಕಾರ್ಡಿಂಗ್ ಮಾಡ್ಕೊಂಬರ್ತಾರೆ. ಅಲ್ಲಿ ಒಂದು ಚಾಮುಂಡೇಶ್ವರಿ ತಾಯಿ ಫೋಟೋ ಇದೆ, ಅಲ್ಲಿ ಯಾವಾಗಲೂ ಪಾಪ ಚಾಮುಂಡೇಶ್ವರಿ ತಾಯಿ ಕೈ ಮುಗಿತಿರ್ತಾರೆ. ನಾವು ಒಂದೇನು ಹೇಳ್ತೀರಿ ಅಂದರೆ, ಚಾಮುಂಡೇಶ್ವರಿ ತಾಯಿ ಅವ್ರನ್ನ ಕಾಪಾಡಬೇಕು, ಚಾಮುಂಡೇಶ್ವರಿ ತಾಯಿ ಕಾಪಾಡ್ತಾರೆ ಅಂತ ಗೊತ್ತೀನಿ. ಅಂತ ದೊಡ್ಡ ನಟ ಹಂಗೆ ಇರಬಾರ್ದಾಯಿತು. ಅದು ಏನೋ ಆಗೋಗಿದೆ, ಬಟ್ ಅದು ಕೋರ್ಟಲ್ಲಿ ನಾವೇನು ಮಾತಾಡೋಕ್ಕಲ್ಲ. ಬಟ್ ನಾವು ಒಂದು ಒಪಿನಿಯನ್ ಅಂದರೆ ಚಾಮುಂಡೇಶ್ವರಿ ಕಾಪಾಡ್ತಾರೆ ಸರ್. ನೀವು ಎಷ್ಟು ದಿನಗಳ ಕಾಲ ಒಳಗಡೆ ಇದ್ರಿ, ಮತ್ತು ಆ ದಿನಗಳು ಪೂರ್ತಿ ದರ್ಶನ ಪ್ರತಿದಿನ ನೋಡ್ತಾ ಇದ್ದಾರೆ? ಅವ್ರ ದಿನಚರಿ ಹೇಗೆ ಸರ್? ಸರ್ ನಾನು 4 to 5 days ಇದ್ದೆ, ದಿನ ನೋಡ್ತೀವಿ, ಯಾಕಂದರೆ ಪಕ್ಕದಲ್ಲ ಸರ್, ನೋಡ್ಬೋದಿತ್ತು. ನಾನು ಹೆಂಗೆ ಅಂದರೆ ಕ್ವಾರಂಟೈನ್ ನಂಬರ್ 3 ಇದ್ದಾಗ ನಾನು ನ್ಯೂ ಅಡ್ಮಿಷನ್ ಆದವ್ರಿಗೆ ಸರ್, ಬೆಳಿಗ್ಗೆ ಒಂದು ಟಿಫನ್ ಆದಮೇಲೆ ಮೀನ್ಸ್ ಒಂದು 10-11 o'clock ಬ್ಲಡ್ ಚೆಕಪ್ ಮಾಡ್ತಾರೆ. ಮೀನ್ಸ್ ಇವ್ರು ಏನೋ ಕಾಯಿಲೆ ಇದೆ ಅಂತ ಒಂದು 45-50 ಅಂದರೆ 1 hour ಆಗುತ್ತೆ. ತಿರ್ಗಿ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ. ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಮೆಡಿಕಲ್ ನಿಮ್ಗೇನೋ ಇಶ್ಯೂ ಇದೆ ಅಂತ ಅವ್ರು ಚೆಕ್ ಮಾಡಿ ಮೆಡಿಸಿನ್ ಕೊಡ್ತಾರೆ, ಅಲ್ಲ ಒಂದು ಅರ್ಧ ಗಂಟೆ. ತಿರುಗಿ ಪೊಲೀಸವರು ನಿಮ್ಮ ಫೋಟೋ ಹೊಡೆದು ಒಂದು ಚೀಟಿ ಕೊಡ್ತಾರೆ. ಮಿನಿಮಮ್ 3 to 4 hours ಆಗುತ್ತೆ ಅಲ್ಲಿ ಪಕ್ಕದಲ್ಲೇ ಇದ್ದು. ನಾನು ಏನಕ್ಕೆ ಅಂದರೆ ನನಗೆ ಸಜಾಕ ಇದ್ರಲ್ಲ, ನಾನು ಸ್ವಲ್ಪ ಇಂಗ್ಲೀಷ್ ಓದ್ತೀನಿ ಕೊಡಿ ಸರ್, ನನಗೆ ಕರಿತೀನಿ, ನಂಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತಂತ ಒಂದು 2-3 ದಿವಸ 4 ದಿವಸ ಆದಾಗ ಆ ಕೆಲಸ ವಹಿಸ್ಕೊಂಡೆ. ಯಾಕಂದ್ರೆ ನನಗೂ ಏನೋ ಆಗಲಿ ಅಂತ ಪಾಪ ಅವರು ಆಯ್ತಪ್ಪ ಮಾಡಪ್ಪ ಅಂತ ಹೇಳಿದ್ರು. ಅದು ಬಿಟ್ಟು ಅಲ್ಲಷ್ಟೇ ಅವಾಗ ನೋಡ್ತಿದ್ದೆ ಸರ್, ಅಷ್ಟೇ ಸರ್. ಏನು ಪಾಪ ಅವರು ಎನಿ ಟೈಮ್ ಬೆನ್ನು ಸರ್, ಕ್ಯಾಮ್ರಾ ಫುಲ್ ಫಿಕ್ಸ್ ಆಗಿಬಿಡಿದೆ ಸರ್. ಏನೂ ಇಲ್ಲ ಸರ್, ಮಾಮೂಲಿ ಜೈಲು ಊಟ ಹೆಂಗಿದೆ ಹಂಗೆ ಸರ್. ಮಾಮೂಲಿ ಒಬ್ಬ ಕೈದಿ ಹೆಂಗೆ ಮಲಗ್ತಾನೆ ಆ ಥರನೇ ಇರೋದು, ಸ್ಪೆಷಲ್ ಏನಿಲ್ಲ ಸರ್. ಈಗ ಅವರು ನಮಗೆ ದಿಂಬು ಹಾಸಿಗೆ ಕೊಟ್ಟಿಲ್ಲ ಅಂತ ಹೇಳಿ ಕೋರ್ಟಲ್ಲಿ ಹೋಗಿದ್ದಾರೆ. ಹಾಗಾಗಿ ಆ್ಯಕ್ಚುಲಾಗಿ ಅವರು ಅಲ್ಲಿ ಮಲ್ಕೊಳ್ಳೋದು ಹೇಗೆ ಮಲ್ಕೋತಿದ್ದಾರೆ, ಹೇಗಿದೆ ಅವ್ರಿಗೆ ವಾತಾವರಣ ವ್ಯವಸ್ಥೆ ಹೇಗಿದೆ ಸರ್? ಸರ್ ವಾತಾವರಣ ಅಂದರೆ ಸರ್, ಸೆಲ್ಲೆಲ್ಲ ಫುಲ್ ಓಪನ್ ಇರುತ್ತೆ. ಅಲ್ಲಿ ಮಾಮೂಲಿ ಏನು ಜೈಲ್ದು ಏನು ಕೊಡ್ತಾರೆ ಸರ್, ಹಂಗೆ ಮಲ್ಕೋಬೇಕು. ಟಾಯ್ಲೆಟ್ ರೂಮ್ ಇಷ್ಟೇ ಇರುತ್ತೆ, ಡೋರ್ ಇರೋಲ್ಲ. ನೀವು ಡೋರನ್ನು ಲಾಕ್ ಹಾಕೋಣಕ್ಕಲ್ಲ, ಸೊಳ್ಳೆ ಕಾಟ ಇರುತ್ತೆ ಸರ್. ಎಂಥವನೇ ಅದು ಒಂದೇ 4 ಗೋಡೆಯಲ್ಲಿ ಇದ್ದು ಮೆಂಟಲಿ ಡಿಪ್ರೆಸ್ ಆಗ್ಬಿಡ್ತಾರೆ. ಅಂದರೆ ಜಮ್ಖಾನ ದಿಂಬು ಅದೆಲ್ಲ ಇದೆ ಹೇಗೆ? ನಾನು ಕಂಡಂಗೆ ನೋಡಿಲ್ಲ ಸರ್, ಆ ಥರ ಏನು ಕೊಟ್ಟಿಲ್ಲ ಪೊಲೀಸರು. ಅದು ಇನ್ನೂ ಸ್ಟ್ರಿಕ್ಟ್ ಮಾಡಿಬಿಟ್ಟಿದೆ ಸರ್ ಫುಲ್. ಯಾಕಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಫುಲ್ ಸ್ಟ್ರಿಕ್ಟ್ ಮಾಡಿದ್ದಾರೆ, ಯಾವುದೇ ರೀತಿಯೂ ಫೆಸಿಲಿಟಿ ಇಲ್ಲ. ಬಟ್ ಒಂದಂದರೆ ಏನೋ ದೇವ್ರ ಫೋಟೋ ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ.
ಬಟ್ ಆ ಚಾಮುಂಡೇಶ್ವರಿ ತಾಯಿನ ತುಂಬ ನೆನೆಸ್ಕೊಂತಾರೆ, ಆ ತಾಯಿ ಕಾಪಾಡಬೇಕಷ್ಟೇ ಸರ್. ಬೆಳಿಗ್ಗೆ ಅವ್ರು ಎಷ್ಟು ಗಂಟೆಗೆ ನೀವು ಅಬ್ಸರ್ವ್ ಮಾಡಿದಾಗ ಎಷ್ಟು ಗಂಟೆಗೆ ಎದ್ದು ಹೇಳ್ತಾರೆ, ಮತ್ತು ಅವ್ರನ್ನ ಹೊರಗಡೆ ಏನಾದ್ರು ಹಿಂಗೆ ಬಂದಾಗ ನೀವು ಹೇಳಿದ್ರೆ ದೇವ್ರಿಗೆ ಕೈ ಮುಗಿ ಹೊರಗಡೆ ಬರ್ತಾ ಇದ್ರು ಅಂತೇಳಿ, ಹೊರಗಡೆ ಬಂದಾಗ ಅಲ್ಲಿಂದ ಕೈದಿಗಳು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ? ಅಲ್ಲ, ಸ್ವಲ್ಪ ಅವ್ರು ಯಾರು ಅವ್ರ ಅಭಿಮಾನಿಗಳು ಇರ್ತಾರಲ್ಲ, ಅವರು ಅದಕ್ಕೆ ಪೊಲೀಸರು ಬರ್ಬೇಕಾದ್ರೆ ಎಲ್ಲರನ್ನೂ ಎಲ್ಲ ಸೆಲ್ಲು ಲಾಕ್ ಮಾಡಿಬಿಡ್ತಾರೆ. ಸುಮ್ಮನೆ ಪಾಪ ಇದು ಅವರು ಡಿಸ್ಟರ್ಬ್ ಮಾಡ್ತಾರೆ ಅಂತ, ಡಿ ಬಾಸ್ ಅಂತ ಪಾಪ ಅವರು ಏನಂದರೆ ಪಾಪ ಅವ್ರು ಬರೋಕ್ಕೆ ಇಷ್ಟ ಬಂದರೆ ಇಲ್ಲಿ ಡಿ ಬಾಸ್ ಅಂತ ಪೊಲೀಸರು ಆಮೇಲೆ ಸುಮ್ಮನೆ ಅವ್ರು ಏನಪ್ಪ ಅಂತ ಗಲಾಟೆ ಮಾಡ್ಕೊಳ್ತೀರ ಅಂತ ಅವ್ರಿಗೂ ಪಾಪ ಅವ್ರ ಅಭಿಮಾನಿಗಳು ಚೆನ್ನಾಗಿರಲಿ ಅಂತ ಆಸೆಯಿಂದ ಇರ್ತಾರೆ. ಯಾರಿಗೂ ಏಟ್ ಆಗಬಾರ್ದು, ಎಲ್ಲರೂ ಚೆನ್ನಾಗಿರ್ಬೇಕಂತ ಅವ್ರು ಮೀನ್ಸ್ ಅವ್ರ ಉದ್ದೇಶ. ನನ್ನಿಂದ ಇನ್ನೊಬ್ರು ನೋವಾಗಬಾರ್ದು ಅಂತ ಆಲ್ರೆಡಿ ಅವರು ತುಂಬ ನೊಂದೋಗ್ಬಿಟ್ಟಿದ್ದಾರೆ. ನಾನು ಅಲ್ಲಿ ಕಣ್ಣಾರೆ ನೋಡಿದಾಗ ಎಂಥವನು ಸರ್ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಒಂದೇ ಜಾಗ ಎಷ್ಟಂತ ನೋಡೋಕ್ಕೆ ಸರ್. ಅವ್ರ ಉದ್ದೇಶ ನನ್ನಿಂದ ಇನ್ನೊಬ್ರು ನೋವಾಗಬಾರ್ದು ಅಂತ ಅವ್ರ ಮೈಂಡ್ ಸೆಟ್ಟಲ್ಲಿ ಮುಖದಲ್ಲಿ ಹಂಗೆ ಇದಿದೆ ಸರ್. ದರ್ಶನ್ ಅವ್ರನ್ನ ನೀವು ಹೊರಗಡೆ ಲೈಫ್ ಸ್ಟೈಲ್ ಹೇಗಿತ್ತು ಅಂತೇಳಿ ನೋಡಿದ್ರಿ, ಮತ್ತು ಅವರು ವಿಶೇಷವಾಗಿ ಅವರ ದೇಹದ ಆಡ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ರು ಎಲ್ಲ ನೋಡಿದ್ರಿ. ಈಗ ಒಳಗಡೆ ಹೋಗಿದ ನಂತರ ಅವ್ರು ಹೇಗೆ ಆಗಿದ್ದಾರೆ ಸರ್? ಬಾಡಿ ಟ್ರಾನ್ಸ್ಫರ್ಮೇಷನ್ ಹೇಗೆ ಸರ್? ಎಂಥವರೇ ಹೋದ್ರು ಕೂಡ ಸರ್, ನಾನೇ 5 to 6 kg ಸಣ್ಣ ಆಗಿಬಿಟ್ಟಿದೆ. ಅಲ್ಲೇ ಮಾಮೂಲಿ ಜೈಲು ಊಟ ಸರ್, ಏನೂ ಇರಲ್ಲ ನಿಮಗೆ, ಪ್ರೋಟೀನ್ ವಿಟಮಿನ್ ಏನೂ ಇರಲ್ಲ ಸರ್. ಮಾಮೂಲಿ ಏನು ಬೆಳಿಗ್ಗೆ ಏನು ಅವಲಕ್ಕಿ ಕೊಡ್ತಾರೆ, ಉಪ್ಪಿಟ್ಟು ಕೊಡ್ತಾರೆ, ಒಂದಿಷ್ಟು ಕಾಫಿ ಕೊಡ್ತಾರೆ, ಮಧ್ಯಾಹ್ನ ಅನ್ನ ಸಾಂಬಾರು ಮುದ್ದೆ ಕೊಡ್ತಾರೆ, ಚಪಾತಿ ಶುಗರ್ ಪೇಷಂಟ್ ಇದ್ದರೆ ಕೊಡ್ತಾರೆ. ಇನ್ನು 5 ಗಂಟೆಗೆ ಏನು ಸರ್ ಮಾಮೂಲಿ ಅದೇ ಅನ್ನ ಸಾಂಬಾರು ಅಷ್ಟೇ, ಇನ್ನೇನಿಲ್ಲ ಅಲ್ಲಿಗೆ. ಶುಕ್ರವಾರ ಏನಾರಾದರೆ ಚಿಕನ್ ಇದ್ರೆ ಕೊಡ್ತಾರೆ, ಅದೊಂದು 2-3 ಪೀಸ್ ಕೊಡ್ತಾರೆ. ಆ ಮೆಂಟಲಿ ಡಿಪ್ರೆಸ್ ಆದಾಗ ನೀವು ಏನು ಬಾಡಿ ಎಲ್ಲ ಸಣ್ಣ ವೀಕ್ ಆಗಿಬಿಡ್ತಾರೆ. ನೀವು ಎಂಥವ್ರೇ ಹೋದ್ರೂ ಜೈಲು ಇಮ್ಮಿಡಿಯೇಟಾಗಿ ವೀಕ್ ಆಗಿ ಬಂದುಬಿಡ್ತಾರೆ. ಮೀನ್ಸ್ ಫುಡ್ ಇರಲ್ಲ, ಬಾಡಿ ವಿಟಮಿನ್ ಆ ಚಿಂತೆ ಎಲ್ಲ ಸೇರಿ ವೀಕ್ ಆಗಿಬಿಡ್ತಾರೆ ಸರ್. ಈಗ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಇಮಿಡಿಯೇಟಾಗಿ, ಅಥವಾ ಮನೆಯವ್ರು ಬಂದರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅದಕ್ಕೆಲ್ಲ ದರ್ಶನ್ ಅವರು ಹೇಗೆ ಹೋಗ್ತಾಯಿದ್ರು? ಅದು ಸೆಕ್ಯೂರಿಟಿ ವಿತ್ ಹೋಗ್ತಾಯಿದ್ರು ಅಥವಾ ಫೋನು ಎಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಅಲ್ಲಿ ಹೇಗೆ ಸರ್? ವಿತ್ ಸೆಕ್ಯೂರಿಟಿ ಸರ್, ಫುಲ್ ಪೊಲೀಸವ್ರು ಹಿಂದೆ ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡ್ಕೊಂಡೆ ಹೋಗೋರು, ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗ್ತಾರೆ, ರೆಕಾರ್ಡಿಂಗ್ ಮಾಡ್ಕೊಂಡೆ ಕರ್ಕೊಂಬರ್ತಾರೆ. ಆಮೇಲೆ ಫೋನ್ ಅವಕಾಶ ವಾರಕ್ಕೊಂದು 2 ಸಲ ಇರುತ್ತೆ, ಆವಾಗಲೂ ಕೂಡ ಅವ್ರ ಹಿಂದೆ ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡ್ಕೊಂಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನೇ ಮಾಡಿದ್ರು ಲೌಡ್ ಸ್ಪೀಕರ್ ಹಾಕಿರ್ತಾರೆ, ರೆಕಾರ್ಡಿಂಗ್ ಮಾಡ್ತಾರೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಆರ್ಡ್ರಿಂದ ಅವ್ರ ಹಿಂದೆ 2 ಪೊಲೀಸರು ಇದ್ದಾರೆ, ಒಂದು ಜೈಲರ್ ಕೂಡ ಅಲ್ಲಿ ಹಾಕಿದ್ದಾರೆ. ಬೆಳಗ್ಗೆ ಒಂದು ಶಿಫ್ಟು, ಮಧ್ಯಾಹ್ನ ಒಂದು ಶಿಫ್ಟು, ನೈಟ್ ಒಂದು ಶಿಫ್ಟು, 3 ಶಿಫ್ಟಲ್ಲೂ ಕೆಲಸ ಮಾಡ್ತಾರೆ. ಆ ಥರ ಇದೆ ಸರ್ ಪರಿಸ್ಥಿತಿ. ಯಾವುದೇ ರೀತಿ ಏನು ಐಷಾರಾಮಿ ಜೀವನ ಇಲ್ಲ ಸರ್, ಬಟ್ ತುಂಬ ಕಷ್ಟ ಇದೆ ಅಷ್ಟೇ ಹೇಳ್ತೀನಿ. ಓಕೆ, ಬಟ್ಟೆಗಳು ಅಥವಾ ಅಲ್ಲಿ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಜಮ್ಖಾನೋ ಅಥವಾ ಹೇಗೆ ಸರ್, ಹೆಂಗೆ ಕೊಟ್ಟಿದ್ದಾರೆ ಬಟ್ಟೆಗಳನ್ನು? ಜೈಲಲ್ಲಿ ಏನು ಸರ್ ಒಂಥರ ಎಷ್ಟು ಉದ್ದ ಇರುತ್ತೆ, ಅದು ಮೀನ್ಸ್ ಬ್ರೌನ್ ಕಲರ್ ಇರುತ್ತೆ, ಅದು ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮದು ಮಾಮೂಲಿ ಮನೆಯಿಂದ ಬಟ್ಟೆ ತರಿಸ್ಕೊಬೋದು, ಅದು ಒಂದು ಸೋಪ್ ಇರುತ್ತೆ, ನೀವು ಒಕ್ಕೋಬೋದು, ಒಕ್ಕೊಂಡು ಇಲ್ಲೆಲ್ಲ ಹಾಕೊಬೋದು ಅಷ್ಟೇ ಸರ್. ನೀವೆಲ್ಲ ಅದು ಬೇಕಾದ್ರೆ ಮನೆಯಿಂದ ಬಟ್ಟೆ ತರಿಸ್ಕೊಬೋದು. ಮನೆಯಿಂದ ಬಂದರೂ ಒಂದು ಆಪಲ್ ತಿನ್ನಕ್ಕೆ ಕೊಡ್ಬೋದು ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಮಾಮೂಲಿ ಊಟದಿಂದ ಹೋಟ್ಲಿಂದ ಏನು ತರಲ್ಲ, ಆಪಲ್ಲು ಫ್ರೂಟ್ಸ್ ಒಂದು ಅಲೋಡ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ ಸರ್ ಅಷ್ಟೇ. ಓಕೆ, ನೀವೇನಾದ್ರು ಅವ್ರನ್ನ ಮಾತಾಡ್ಸೋಂಥ ಸಂದರ್ಭಗಳು ಈ ಥರದ್ದೇನು ಬಂದಿತ್ತಾ ಅಥವಾ ಏನು ಹೇಗೆ? ಇಲ್ಲ, ಮಾತಾಡ್ಸೋ ನಮ್ಮದು ಮೆಂಟಲ್ ಇದಿತ್ತು. ಅಲ್ಲಿ ಅವರು ಪಾಪ ಯಾರು ಮೀನ್ಸ್ ಅಲ್ಲಿ ಇದಿಲ್ಲ, ಆರ್ಡ್ರ್ ಇದೆಯಲ್ಲ ಯಾರು ಮಾತಾಡಬೇಡಿ ಅಂತ. ಬಟ್ ಅವರು ಪಾಪ ಏನು ಅಷ್ಟೇ ನೋಡ್ತಾರೆ, ಎಲ್ಲರೂ ನೋಡ್ತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗ ಸರ್. ಓಕೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಲೈಟ್ ಆನ್ ಆಗ್ತಿತ್ತು ಮತ್ತು ಸಂಜೆ ಎಷ್ಟು ಗಂಟೆಗೆ ಆಫ್ ಆಗಿಬಿಡ್ತದೆ? ಅಲ್ಲ, ನೈಟೆಲ್ಲ ಫುಲ್ ಲೈಟ್ ಆನ್ ಆಗಿರುತ್ತೆ ಸರ್. ಯಾಕಂದರೆ ಅಲ್ಲಿ ಏನಕ್ಕೆ ಅಂದರೆ ಈ ಕೈದಿಗಳು ಏನಾರು ಮಾಡ್ಕೊಂಬಿಟ್ರೆ ಅಂತ. ಮೀನ್ಸ್ ಲೈಟ್ ಆನ್ ಇದ್ದರೆ ಪೊಲೀಸರು ಎನಿ ಟೈಮ್ ರೌಂಡ್ ಆಗ್ತಿರ್ತಾರೆ, ಕೈದಿಗಳೇನೋ ಮಾಡ್ಕೊಂಬಿಟ್ರೆ ಅಂತ ಆ ಉದ್ದೇಶದಿಂದ ಎನಿ ಟೈಮ್ ಲೈಟ್ ಆನ್ ಇರುತ್ತೆ. ಬೆಳಿಗ್ಗೆ ಒಂದು 6-7 ಗಂಟೆಗೆ ಆಫ್ ಆಗುತ್ತೆ. ಆಮೇಲೆ ಅಲ್ಲೆಲ್ಲ ಮೀನ್ಸ್ ಸಜಾ ಕೈದಿಗಳೆಲ್ಲ ಇದು ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಆ ಥರ ಇರೋ ಪರಿಸ್ಥಿತಿ ಸರ್. ದರ್ಶನ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಆ್ಯಕ್ಚುಲಿ ಎದ್ದು ಕೂತ್ಕೊಳ್ತಾರೆ ಸೆಲ್ಲಲ್ಲಿ? ನಿಮ್ಗೆ ಕಾಣಿಸ್ತಾ ಇರುತ್ತೆ ಮೇ ಬಿ, ಅದು ನೋಡೋಕ್ಕಾಗಲ್ಲ ಸರ್. ಬಟ್ ಯೂಶ್ವಲಾಗಿ ಅವರು ಎಲ್ಲ ಆಲ್ಮೋಸ್ಟ್ ಬೆಳಿಗ್ಗೆ ನಿದ್ದೆ ಅದು ಹೇಳೋಕ್ಕಾಗಲ್ಲ ಸರ್, ಯಾವಾಗ ಆ ಟೈಮಲ್ಲಿ ಇರ್ತಾರೆ. ಬಟ್ ಒಂದು 10-11 ಗಂಟೆ ಮೇಲಂತೂ ಬಂದಿರ್ತಾರೆ ಈಚೆ ಮೀನ್ಸ್ ಅವ್ರಿಗೆ ಫೋನ್ ಬಂದರೆ, ಲಾಯರ್ ಬಂದರೆ ಅದು ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ಇನ್ನೇನಿಲ್ಲ. ಅಲ್ಲಿ ಸೆಲ್ಲಿಂದ ಸರ್, ಸೆಲ್ ಅಂದರೆ ಇಷ್ಟು ಸರ್, ಇದು ಸೆಲ್ ಓಪನ್ ಮಾಡಿದ್ರೆ ಇಷ್ಟೇ ಇರೋ ಸರ್. ಇಲ್ಲಿ ಈಚೆ ಹೋಗೋಕ್ಕಾಗಲ್ಲ ಸರ್. ಅಲ್ಲಿ ಏನು ಕೂತಿದ್ದ ಜಾಗದಲ್ಲಿ ಒಂದೇ ಗೋಡೆ ನೋಡ್ಕೊಂಡು ಏನಿಲ್ಲ ಸರ್ ಅಷ್ಟೇ. ಏನು ಎಷ್ಟಂತ ಮಾತಾಡ್ರು ಏನೂ ಆಗಲ್ಲ ಸರ್. ನೋ VIP ಟ್ರೀಟ್ಮೆಂಟ್ ಸರ್. ಓಕೆ ಸರ್, ಈಗ ಇನ್ನು ರಮೋಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟಲ್ಲಿದೆ ಕೇಸು, ನೀವೇನಿರುತ್ತೆ ಫಿಲ್ಮ್ ಚೇಂಬರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರೆ, ನಿಮ್ಮ ನಿಲುವೇನು ಈ ವಿಚಾರದಲ್ಲಿ? ಕೋರ್ಟಲ್ಲೇ ಡಿಸೈಡ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ನಾನು ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿದ್ದೀನಿ, ಈ ರೀತಿ ನಿಮ್ಮಿಂದ ಯಾರಿಗೂ ಹಿಂಗಾಗಬಾರ್ದು, ದಯವಿಟ್ಟು ನೀವೊಂದು ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅಂತ ಹೇಳಿದ್ದೀನಿ. ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ಅವರು ರಿಪ್ಲೈ ಮಾಡಿಲ್ಲ. ಅವರ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ನಿರ್ಮಾಪಕರು ಹಿಂಗಾಗಬಾರ್ದು, ನಿರ್ಮಾಪಕರು ಹಿಂಗಾಗ್ಬಿಟ್ರೆ ನಾಳೆ ಎಲ್ರಿಗೂ ಭಯ ಆಗುತ್ತೆ. ಸೊ ಅಧ್ಯಕ್ಷರು ರಿಕ್ವೆಸ್ಟ್ ಮಾಡಿದ್ದೆ, ಅಧ್ಯಕ್ಷರೇ ನಮ್ಮಂಥ ನಿರ್ಮಾಪಕರು ಹಿಂಗಾಗ್ಬಿಟ್ರೆ ಸಾಲ ತಂದು ಮಾಡಿರ್ತೀವಿ, ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ದಯವಿಟ್ಟು ಅದೇನಿದ್ರು ಮಾತಾಡಿ. ಯಾಕಂದರೆ ಮುಂದಕ್ಕೆ ಯಾರಿಗೂ ಹಿಂಗಾಗಬಾರ್ದು ಅಧ್ಯಕ್ಷರೇ. ಹಿಂಗೊಬ್ಬರಿಂದ ಆದರೆ ನಾನು ಒಂದೇ ಹೇಳ್ತೀನಿ, ಅಧ್ಯಕ್ಷ ನೀವು ಫೋನ್ ಮಾಡಿ ನಿಮ್ಗೊಂದು ಅಧ್ಯಕ್ಷರಿಗೊಂದು ಗೌರವ ಇಲ್ಲ ಅಂದರೆ ನಾವೆಲ್ಲೂ ಹೋಗೋಣ ಸರ್. ಅಧ್ಯಕ್ಷರು ಒಂದು ಗೌರವ ಕೊಟ್ಟು ಮಾತಾಡ್ಕೊಂಡು ಅವ್ರು ಫೋನ್ ಮಾಡಿ ರಿಸೀವ್ ಮಾಡಿ, ಅವ್ರು ಎಷ್ಟು ಫೋನ್ ಮಾಡಿದ್ದಾರೆ, ಅಧ್ಯಕ್ಷರು ಫೋನೇ ರಿಸೀವ್ ಮಾಡಿಲ್ಲ ಹಂಗಂತ ಅಧ್ಯಕ್ಷರು ಹೇಳಿದ್ದಾರೆ. ಆವಾಗ ಮೀನ್ಸ್ ಆಗಷ್ಟು ಫೋನ್ ಮಾಡಿದ್ರಂತ ಅಧ್ಯಕ್ಷರು ಫೋನ್ ಮಾಡಿದಾಗ, ನನ್ನ ಸಿನಿಮಾ ಅಗ್ರಿಮೆಂಟೇ ಕ್ಯಾನ್ಸಲ್ ಆಗೋಗಿದೆ, ನಾನೇನು ಬರಲ್ಲ ಪ್ರಮೋಷನ್ಗೆ ಅಂತ ಹೇಳಿದ್ರಂತೆ.
ಅವಾಗ ಹೇಳ್ಬೋದಿತ್ತಲ್ಲ ಸರ್ ಅಧ್ಯಕ್ಷರಿಗೆ ಈ ಥರ ಎಲ್ಲ ಇತ್ತು ಅಂತ. ನಾನು ಇವಾಗ ಡಿಸೈಡ್ ಆಗಿಬಿಡ್ತೀನಿ, ಅಧ್ಯಕ್ಷ ನೀವೊಂದು ಡಿಸೈಡ್ ಮಾಡಿಬಿಟ್ಟು ನೀವೊಂದು ಹೇಳ್ಬಿಟ್ಟು ಬಿಟ್ಬಿಡಿ, ನಮಗೇನು ಬೇಡ, ಏನು ಪ್ರಮೋಷನ್ ಅವ್ರು ಬಂದಿಲ್ಲ ಪರಲ್ಲ, ನಾವೇ ಪ್ರಮೋಷನ್ ಮಾಡಿ ರಿಲೀಸ್ ಮಾಡ್ತೀವಿ, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಅರ್ಥ ಆಯಿತು, ಇನ್ನು ಮುಂದಕ್ಕೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ಯಾರು ಎಲ್ಲಿ ನೋಡ್ಕೊಂಡು ಹಾಕೋಬೇಕು ಇನ್ನು ಮುಂದೆ, ಯಾಕಂದರೆ ಅದು ನೋಡ್ಕೊಂಡು ಮಾಡ್ಬೇಕು, ಯಾಕಂದರೆ ಇನ್ನು ಎಲ್ಲರಿಗೂ ಮುಂದೆ ಗೊತ್ತಾಗಲಿ ಅಧ್ಯಕ್ಷ, ಯಾಕಂದರೆ ಮುಂದಕ್ಕೆ ಮಾಡೋರು ಸಿನಿಮಾ ಮಾಡೋರಿಗೆ ಈ ಥರ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಹೇಮಂತ್ ರಿಚಿ ಅವರ ಮಾತುಗಳು. ಕ್ಯಾಮ್ ಪರ್ಸನ್ ರವೀಂದ್ರ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.